ಮಂಗಳೂರಿನಲ್ಲಿ ಮೊಬೈಲ್ ಅನ್ನ ಕೂಡ ಎಸೆದಿದ್ದಾರೆ ಅವರು. ಕೋಟೆಕಾರು ಬ್ಯಾಂಕ್ ಆರೋಪಿಗಳಿಗಾಗಿ ಇದೀಗ ತೀವ್ರ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಇಬ್ಬರು ಸಂಶಯಾಸ್ಪದ ವ್ಯಕ್ತಿಗಳನ್ನ ಠಾಣೆಗೆ ಕರೆಸಿ ವಿಚಾರಣೆ ಕೂಡ ನಡೆಸಿದ್ದಾರೆ ಪೊಲೀಸರು. ದರೋಡೆ ಆರೋಪಿಗಳ ಬಗ್ಗೆ ಈಗಾಗಲೇ ಸೂಕ್ಷ್ಮ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಸಂಶಯಾಸ್ಪದ ವ್ಯಕ್ತಿಗಳಿಗೆ ಉಳ್ಳಾಲ ಠಾಣೆಯಲ್ಲಿ ತೀವ್ರ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. 2017ರಲ್ಲಿ ದರೋಡೆ ಪ್ರಕರಣದ ಆರೋಪಿಗಳನ್ನ ಕೂಡ ಇದೀಗ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಒಟ್ಟು 8 ಪೊಲೀಸ್ ತಂಡವನ್ನ ರಚಿಸಿದ್ದಾರೆ ಈ ದರೋಡೆ ಪ್ರಕರಣದ ತನಿಖೆಯನ್ನ ಮಾಡುವುದಕ್ಕೆ. ಉಳ್ಳಾಲ ತೊಕ್ಕೊಟ್ಟುವಿನಲ್ಲಿ ಕಳ್ಳತನ ಎಸಗಿರುವಂತಹ ಕಳ್ಳರ ವಿಚಾರಣೆ ಕೂಡ ಆಗಿದೆ. ಕೇರಳ, ತಮಿಳುನಾಡು, ಮುಂಬೈ ಹಾಗೆ ಗೋವಾದಲ್ಲೂ ಕೂಡ ತನಿಖೆ ಆಗ್ತಾ ಇದೆ. ಸಿಸಿಟಿವಿ ದಾಖಲೆ ಹಾಗೆ ಇತರೆ ತಾಂತ್ರಿಕ ಮಾಹಿತಿಯನ್ನ ಆಧರಿಸಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಕೋಟೆಕಾರ್ ಬ್ಯಾಂಕ್ ಆರೋಪಿಗಳಿಗಾಗಿ ಇದೀಗ ತೀವ್ರ ಹುಡುಕಾಟ ನಡೀತಾ ಇದೆ. ಈ ನಡುವೆ ಇಬ್ಬರು ಸಂಶಯಾಸ್ಪದ ವ್ಯಕ್ತಿಗಳನ್ನ ಠಾಣೆಗೆ ಕರೆಸಿ ವಿಚಾರಣೆ ಕೂಡ ಮಾಡಿದ್ದಾರೆ. ಇನ್ನು ಇದೇ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈ ದರೋಡೆಯಾದ ನಂತರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಸಹಕಾರಿ ಸೊಸೈಟಿ ಬ್ಯಾಂಕ್ ಮುಖ್ಯಸ್ಥರ ಸಭೆಯನ್ನ ಕರೆದಿದ್ದಾರೆ. ಜಿಲ್ಲಾ ಪೊಲೀಸ್ ವ್ಯಾಪ್ತಿಯ ಸಹಕಾರಿ ಸೊಸೈಟಿ ಹಾಗೆ ಬ್ಯಾಂಕ್ಗಳು ಸಂಬಂಧಪಟ್ಟಂತ ವ್ಯಕ್ತಿಗಳ ಸಭೆ ಕರೆಯಲಾಗಿದೆ. ಬಂಟ್ವಾಳ, ಪುತ್ತೂರು, ಬೆಳ್ತಂಗಡಿ, ಉಪ್ಪಿನಂಗಡಿ ಠಾಣೆಗಳಲ್ಲಿ ಸಭೆ ಕರೆದಿದ್ದಾರೆ. ಮುಖ್ಯಸ್ಥರು ಅಧಿಕಾರಿಗಳ ಜೊತೆಗೆ ಠಾಣಾಧಿಕಾರಿಗಳು ಸಭೆ ಮಾಡಿದ್ದಾರೆ. ಬ್ಯಾಂಕ್ ಭದ್ರತೆ ಕುರಿತು ಸೂಕ್ತ ಕಾನೂನು ತಿಳುವಳಿಕೆ ಕೊಟ್ಟಿದ್ದಾರೆ. ಎಲ್ಲಾ ಬ್ಯಾಂಕ್ಗಳಲ್ಲಿ ಭದ್ರತೆಯನ್ನ ಖಾತ್ರಿಪಡಿಸುವುದಕ್ಕೆ ಸೂಚಿಸಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳಿಗೆ, ಮುಖ್ಯಸ್ಥರಿಗೆ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ಭದ್ರತೆ ಹಾಗೆ ಸಿಸಿಟಿವಿ ಸೇರಿ ಹಲವು ವಿಚಾರದಲ್ಲಿ ಅಲರ್ಟ್ ಆಗಿರೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಕೋಟೆಕಾರ್ನಲ್ಲಿ ಏನ್ ಸಮಸ್ಯೆ ಆಗಿತ್ತು? ಸಿಸಿಟಿವಿ ಫುಟೇಜ್ ಅವತ್ತಿನ ದಿನ ಸಿಸಿಟಿವಿ ಕೈ ಕೊಟ್ಟಿತ್ತು. ಅವತ್ತಿನ ದಿನ ಅಲ್ಲ, ಬಹಳ ಹಿಂದೆ ಕೈ ಕೊಟ್ಟಿತ್ತು. ಅದರ ರಿಪೇರಿ ಅವತ್ತಿಂದ ಅವತ್ತಿಗೆ ಮಾಡಿದ್ರೆ ಏನು ಸಮಸ್ಯೆ ಆಗ್ತಿರ್ಲಿಲ್ಲ, ಬಟ್ ಅದರಲ್ಲಿ ಡಿಲೇ ಆಗಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನೂ ಕೂಡ ಎಲ್ಲಾ ರೀತಿಯಲ್ಲೂ ಕೂಡ ಅಲರ್ಟ್ ಆಗಿರೋದಕ್ಕೆ ಪೊಲೀಸ್ ಅಧಿಕಾರಿಗಳು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಸಭೆ ಕರೆದು. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪೃಥ್ವಿರಾಜ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪೃಥ್ವಿರಾಜ್, ಒಂದ್ ಕಡೆಯಲ್ಲಿ ಹತ್ತಾರು ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ ಪೊಲೀಸರು. ಕೇರಳಕ್ಕೆ ಯಾವ ರೀತಿಯಾಗಿ ಹೋದ್ರು, ಜೊತೆಗೆ 2 ಕಾರ್ಗಳನ್ನ ಬಳಸಿರೋದು. ಈ ಹಿಂದೆ 2 ಕೂಡ ಫಿಯೇಟ್ ಅಂತ ಹೇಳಲಾಗ್ತಾ ಇತ್ತು. ಇದೀಗ ಬೇರೆ ಬೇರೆ ಕಾರ್ಗಳನ್ನ ಬಳಸಿ ಅವರು ಒಂದು ಕಾರ್ನಲ್ಲಿ ಸಾಗಿಸ್ತಾರೆ ಚಿನ್ನಾಭರಣಗಳನ್ನ, ಒಂದು ಕಾರ್ನಲ್ಲಿ ಅವರು ಬ್ಯಾಂಕ್ಗೆ ಬರೋದಕ್ಕೆ ಉಪಯೋಗಿಸ್ಕೊಳ್ತಾರೆ. ಇವೆಲ್ಲ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಇನ್ನೇನು ಮಾಹಿತಿಗಳು ತನಿಖೆ ಹಂತದಲ್ಲಿ ಗೊತ್ತಾಗ್ತಾ ಇದೆ ಪೃಥ್ವಿರಾಜ್? ಖಂಡಿತ ಚೈತ್ರ, ಘಟನೆ ನಡೆದು 2 ದಿನ ಕಳೀತಾ ಬಂತು. ಆದರೂ ಕೂಡ ಪೊಲೀಸರಿಗೆ ಸರಿಯಾದ ಮಾಹಿತಿಗಳು ಕೂಡ ಸಿಗುವಲ್ಲಿ ಸಾಕಷ್ಟು ಪರಿಶ್ರಮ ಪಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದರೆ ಕಳ್ಳರು ಏನು ಪೊಲೀಸರು ಚಾಪೆ ಸಂಧಿ ನುಗ್ಗಿದ್ರೆ ಕಳ್ಳರು ರಂಗೋಲೆ ಸಂಧಿ ನುಗ್ಗಿ ಈ ಒಂದು ಪೊಲೀಸರಿಂದ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ. ಅಂದರೆ ಪೊಲೀಸರು ಇನ್ನೂ ಕೂಡ ಕಳ್ಳರ ಹತ್ತಿರ ತಲುಪೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಸೊ ಈ ದರೋಡೆಕೋರರು ಏನು ಮಾಡ್ತಾರೆ, ಅವತ್ತು ಬಂದಂಥ ಸಂದರ್ಭದಲ್ಲಿ 2 ಕಾರಲ್ಲಿ ಬಂದಿರ್ತಾರೆ. ಒಂದು ಫಿಯೇಟ್ ಕಾರನ್ನು ಈ ದರೋಡೆಗೆ ಉಪಯೋಗಿಸಿದ್ರೆ, ಇನ್ನೊಂದು ಶವರ್ಲೆಟ್ ಕಾರನ್ನು ಈ ಕದ್ದಂಥ ಮಾಲನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಉಪಯೋಗಿಸಿರುವಂತದ್ದು. ಒಂದು ಆ ಫಿಯೇಟ್ ಕಾರ್ನಲ್ಲಿ ಇಬ್ಬರು ಕೇರಳ ಕಡೆ ಹೋದರೆ, ಇನ್ನು 3 ಜನ ದರೋಡೆಕಾರರು ಶವರ್ಲೆಟ್ ಕಾರ್ನಲ್ಲಿ ಮಂಗಳೂರು ಕಡೆ ಬರ್ತಾರೆ. ಸಿಬ್ಬಂದಿ ಬಳಿ ಕಸ್ಕೊಂಡಿದ್ದಂಥ ಮೊಬೈಲ್ನನ್ನು ಏನು ಸಿಎಂ ಕಾರ್ಯಕ್ರಮದ ಸುತ್ತಮುತ್ತ ಪ್ರದೇಶದಲ್ಲಿ ಎಸಿತಾರೆ. ಅದಾದ ಬಳಿಕ BC ರೋಡ್ ಮಾರ್ಗವಾಗಿ ಇವರು ತಪ್ಪಿಸ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಈಗ ಪೊಲೀಸರಿಗೆ ಒಂದು ಕಡೆ ಮಾಹಿತಿ ಸಿಕ್ಕಿರುವಂಥದ್ದು. ಈ ನಿಟ್ಟಿನಲ್ಲೂ ಕೂಡ ಈಗ ತನಿಖೆ ನಡೀತಾ ಇದೆ. ಏನು ಮಂಗಳೂರಿನಿಂದ BC ರೋಡ್ ಮಾರ್ಗದಲ್ಲಿ ಹೋದಂತಹ ಈ ದರೋಡೆಕೋರರು ಅಲ್ಲೂ ಕೂಡ BC ರೋಡ್ನಲ್ಲಿ ಒಂದು ಟೋಲ್ ಗೇಟ್ ಸಿಗುತ್ತೆ. ಆ ಟೋಲ್ ಗೇಟ್ನಲ್ಲಿ ಅವರ ಕಾರು ಏನಾದರೂ CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಟೋಲ್ ಗೇಟ್ ಪಕ್ಕದಲ್ಲೇ ಇನ್ನೊಂದು ಸಣ್ಣ ಒಂದು ಸರ್ವಿಸ್ ರಸ್ತೆ ಟೈಪ್ ಇದೆ. ಸೊ ಅಲ್ಲಿ ಹೋದರೆ ಟೋಲ್ ಸಿಗೋದಿಲ್ಲ. ಟೋಲ್ ಪಕ್ಕದಲ್ಲಿ ಆ ರಸ್ತೆಯಲ್ಲಿ ಹೋಗ್ತಾರೆ. CC ಕ್ಯಾಮ್ರಾವನ್ನು ತಪ್ಪಿಸ್ಲಿಕ್ಕೆ ಆ ಒಂದು ಸಣ್ಣ ರಸ್ತೆಯನ್ನು ಇವರು ಬಳಸ್ಕೊಳ್ತಾರೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಸ್ಥಳೀಯರ ಮಾಹಿತಿ ಇಲ್ಲದೆ ಈ ಒಂದು ದರೋಡೆ ನಡೆದಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು. ಯಾಕೆಂತ ಹೇಳಿದ್ರೆ ಟೋಲ್ ಪಕ್ಕದಲ್ಲಿ ಟೋಲ್ ತಪ್ಪಿಸಬಹುದು ಅನ್ನೋಂಥ ಒಂದು ಸಣ್ಣ ರೋಡ್ ಇದೆ ಅನ್ನೋ ಮಾಹಿತಿ ಕೂಡ ಈ ಒಂದು ದರೋಡೆಕೋರರಿಗೆ ಇದೆ ಅನ್ನೋದಾದ್ರೆ, ಸ್ಥಳೀಯರು ಕೂಡ ಇದರಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಮೂಲಕ ಈಗ ತನಿಖೆ ನಡೀತಾ ಇರುವಂಥದ್ದು. ಸದ್ಯಕ್ಕೆ ಇವರು ಆ ಭಾಗದಿಂದ ಕೇರಳಕ್ಕೆ ಹೋಗ್ತಾರೆ. ಅಂದರೆ ಏನು ವಿಟ್ಲ ಹಳ್ಳಿ ಭಾಗದಲ್ಲಿ ಕೇರಳ ಗ್ರಾಮೀಣ ಪ್ರದೇಶವನ್ನು ತಲುಪಿಕೊಳ್ತಾರೆ. ಇನ್ನೊಂದು ಕಡೆ ಫಿಯೇಟ್ ಕಾರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟೋಲ್ ಪಾಸ್ ಆಗಿ ಏನು ಕೇರಳಕ್ಕೆ ಹೋಗುತ್ತೆ. ಸೊ ಅವರು ಕೂಡ ಒಂದು ಕಡೆ, ಇಬ್ಬರು ಕೂಡ ಒಂದು ಕಡೆ ಸೇರಿ ಅಲ್ಲಿಂದ ಅವರು ಚಿನ್ನ ಮತ್ತೆ ಕದ್ದಂತಹ ಹಣವನ್ನೆಲ್ಲವನ್ನು ಕೂಡ ಯಾವುದೋ ಒಂದು ಕಡೆ ಸಾಗಿಸಿದ್ದಾರೆ ಅನ್ನೋ ಮಾಹಿತಿ ಇರುವಂಥದ್ದು. ಸದ್ಯಕ್ಕೆ ಈ ಎಲ್ಲ ನಿಟ್ಟಿನಲ್ಲಿ ತನಿಖೆ 3 ತಂಡಗಳಾಗಿ ಕೇರಳದಲ್ಲಿ ನಡೀತಾ ಇರುವಂಥದ್ದು. ಮಂಗಳೂರಿನ ಈ ಪ್ರಕರಣವನ್ನು ಬೇಯಿಸಲಿಕ್ಕೆ ಒಟ್ಟು 6 ತಂಡಗಳನ್ನು ರಚನೆ ಮಾಡಲಾಗಿದೆ. ಅದರಲ್ಲಿ 3 ತಂಡ ಈಗ ಕೇರಳದಲ್ಲೇ ಬೀಡು ಬಿಟ್ಟಿದೆ. ಸೊ ಒಂದು ಕಡೆ ಈ ತನಿಖೆ ನಡೀತಾ ಇದ್ರೆ, ಇನ್ನೊಂದು ಕಡೆ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಬ್ಯಾಂಕ್ಗಳು, ಸಹಕಾರಿ ಸಂಘಗಳು ಎಲ್ಲರನ್ನು ಕರೆದು ಒಂದು ಮೀಟಿಂಗ್ ಅನ್ನ ಮಾಡಲಾಗಿದೆ, ಅಲರ್ಟ್ ಅನ್ನ ಮಾಡಲಾಗಿದೆ. ಸೊ ಸಾಕಷ್ಟು ವಿಚಾರವಾಗಿ ಈಗ ಅಲರ್ಟ್ ಆಗಿರುವಂತದ್ದು. ಒಂದು ಕಡೆ ತನಿಖೆ ನಡೀತಾ ಇದೆ, ಇನ್ನೊಂದು ಕಡೆ ಈ ಒಂದು ಸೇಫ್ಟಿ ಮೇಜರ್ಸ್ ಕಾರ್ಯಕ್ರಮಗಳು ನಡೀತಾ ಇರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಪೃಥ್ವಿರಾಜ್ ಮಾಹಿತಿಗಾಗಿ.